ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ಶುಭ ದಿನ. ಇವತ್ತಿನ ಸಂಚಿಕೆಯಲ್ಲಿ ಮಂತ್ರ ಅಂದರೆ ಏನು ಅಂತ ಹೇಳಿ ತಿಳಿದುಕೊಳ್ಳುವ ಒಂದು ಪ್ರಯತ್ನವನ್ನು ನಾವೆಲ್ಲರೂ ಮಾಡೋಣ. ಸೋಷಿಯಲ್ ಮೀಡಿಯಾ ಬಂದ ನಂತರದಲ್ಲಿ ಈ ಮಂತ್ರದ ಭರಾಟೆ ಮತ್ತು ಪ್ರಚಾರ ವಿಪರೀತವಾಗಿಬಿಟ್ಟಿದೆ. ಎಲ್ಲಿ ನೋಡಿದರೂ ಯಾರು ನೋಡಿದರೂ ಮಂತ್ರಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಕ್ಕಂಥದ್ದು. ಈ ಜಪವನ್ನು ಮಾಡಿ, ಈ ಮಂತ್ರವನ್ನು ಹೇಳಿ, ನಿಮಗೆ ಹಂಗಾಗಿ ಹೋಗುತ್ತೆ, ಹೀಗಾಗಿ ಹೋಗುತ್ತೆ, ನಿಮಗೆ ಕಾಲಭೈರವ ಒಳ್ದೇ ಬಿಡ್ತಾನೆ, ನಿಮ್ಮ ಜೊತೆಲೇ ಎದ್ದು ಬಿಡ್ತಾನೆ, ಕಾಳಿಯಮ್ಮನವರು ಬಂದು ನಿಮಗೆ ಎದುರು ನಿಂತು ಅನುಗ್ರಹವನ್ನು ಮಾಡಿಬಿಡ್ತಾಳೆ. ಇವೆಲ್ಲವೂ ಹೌದು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಇದಕ್ಕಿಂತ ಮುಂಚಿತವಾಗಿ ನಾವೆಲ್ಲರೂ ತಿಳಿದುಕೊಳ್ಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ, ಮಂತ್ರ ಅನ್ನುವ ಪದದ ಅರ್ಥ ಏನು. ಮಂತ್ರ ಅನ್ನುವುದಕ್ಕೆ ಸಂಸ್ಕೃತದಲ್ಲಿ ಮನನಾತ್ರಾಯತೆ ತಸ್ಮಾತ್ ಮಂತ್ರ ಅಂತ ಹೇಳಿದೆ. ಸತತವಾಗಿ ಮನಸ್ಸಿನಲ್ಲಿ ನಾವು ಯಾವ ವಿಚಾರವನ್ನು ಚಿಂತನೆ ಮಾಡ್ತೀವೋ ಅದಕ್ಕೆ ಮಂತ್ರ. ಇನ್ನೊಂದು ಅರ್ಥ ಇದೆ, ಮಂತ್ರ ಅಂತಂದರೆ ಗುಪ್ತವಾಗಿ ನಡೆಸ್ತಕ್ಕಂತಹ ಕೆಲವು ಆಲೋಚನೆಗಳಿಗೆ ಮಂತ್ರಾಲೋಚನೆಯನ್ನು ನಡೆಸಿದರು ಅಂತ ಕೇಳಿ, ಅದಕ್ಕೆ ಮಂತ್ರಿ ಅನ್ನೋದು. ಮಂತ್ರಿ ಪದದ ಅರ್ಥ ಏನು ಅಂತಂದರೆ, ಬಹಳ ಪ್ರಬುದ್ಧವಾಗಿ ಗೋಪ್ಯವಾಗಿ ನಮ್ಮ ನಾಡಿಗೆ, ನಮ್ಮ ನುಡಿಗೆ, ನಮ್ಮ ಧರ್ಮವನ್ನು ರಕ್ಷಣೆ ಮಾಡೋದಕ್ಕೆ ಕುಳಿತುಕೊಂಡು ಹತ್ತಾರು ಮುತ್ಸುದ್ದಿಗಳು ನಡೆಸುವ ಆಲೋಚನೆಗೆ ಮಂತ್ರಾಲೋಚನೆ ಅಂತ ಹೆಸರು. ಅದು ಬಿಟ್ಟು ಸುಮ್ಮನೆ ಕಿರ್ಚಾಡುವುದಕ್ಕೆ ಅಥವಾ ಜೋರಾಗಿ ಮೈಕಿಟ್ಕೊಂಡು ಶಬ್ದ ಸಾಲುವನ್ನು ಹೇಳುವುದಕ್ಕೆ ಮಂತ್ರ ಅಂತ ಕರೆಯುವುದಿಲ್ಲ. ಹಾಗೆ ಹೇಳುವುದಕ್ಕೆ ವಿರೋಧ ಉಂಟು ಶಾಸ್ತ್ರದಲ್ಲಿ. ನನ್ನದಲ್ಲ, ಶಾಸ್ತ್ರದ ವಿರೋಧ ಇದೆ. ಶಾಸ್ತ್ರದ ವಿರೋಧ ಇರುವುದರಿಂದ ಅದನ್ನು ನಾವು ಅನುಸರಿಸ್ತಾ ಇರುವುದರಿಂದ ನಮ್ಮ ವಿರೋಧವೂ ಕೂಡ ನಿಮಗೆ ಅದಕ್ಕೆ ಆಟೋಮೆಟಿಕ್ ಆಗಿ ಬಂದುಬಿಡುತ್ತೆ. ಮನಸ್ಸಿನಲ್ಲಿ ಸತತವಾಗಿ ಎಡೆಬಿಡದೆ ಅಹೋರಾತ್ರಿ ಓತಪ್ರೋತವಾಗಿ ನಮ್ಮ ಪ್ರಾಣಕ್ಕೆ ಅದನ್ನು ಸೇರಿಸಿಕೊಂಡು ಸದಾಕಾಲ ಅದರದೇ ಚಿಂತನೆಯಲ್ಲಿ ನಿಮಗ್ನರಾಗಿರುವುದಕ್ಕೆ ಮಂತ್ರ ಅಂತ ಹೇಳಿ ಮೂಲಭೂತವಾಗಿ ಹೆಸರು. ಇನ್ನು ಈ ಮಂತ್ರ ಜಪಗಳು ಮಾಡ್ತೀವಲ್ಲ, ಅದರಲ್ಲಿ ಏನಾದರೂ ವೈಶಿಷ್ಟ್ಯ ಇದೆಯಾ? ಮಂತ್ರದಲ್ಲಿ ಎಷ್ಟು ವಿಧ ಅಂತ ನೋಡಿದಾಗ, ಪ್ರಮುಖವಾಗಿ ಮಂತ್ರಗಳಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ವೇದ ಮಂತ್ರಗಳು ಅಂತ ಒಂದು, ಪುರಾಣ ಮಂತ್ರಗಳು ಅಂತ ಎರಡು, ಮೂರನೆಯದು ತಂತ್ರಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಮಂತ್ರಗಳು ಅಂತ ಮೂರು, ನಾಲ್ಕನೆಯದು ಶಾಬರ ಮಂತ್ರಗಳು ಅಂತಕ್ಕಂಥದ್ದು ನಾಲ್ಕನೆಯದ್ದು, ಮತ್ತು ಐದನೇದ್ದು ಏನಾಗಿದೆ ಅಂತಂದರೆ ಜಾನಪದವಾಗಿರ್ತಕ್ಕಂತಹ ಕೆಲವು ಮಂತ್ರಗಳು ಕೂಡ ನಮ್ಮ ಈ ದಿವ್ಯ ಭಾರತ ದೇಶದಲ್ಲಿ ನಮಗೆ ನೋಡಲಿಕ್ಕೆ, ಕೇಳಲಿಕ್ಕೆ ಮತ್ತು ಅನುಭವಕ್ಕೆ ಸಿಗ್ತಾ ಹೋಗುತ್ತೆ.